ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಿವಾಸ್ ಅಂತ. ಶ್ರೀನಿವಾಸ್ IT ಸೊಲ್ಯೂಷನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫಸ್ಟ್ ಆಫ್ ಆಲ್ ನಾನು ಹೇಳೋ ವಿಷಯ ನಿಮಗೆ ಇಷ್ಟ ಆಯಿತು ಅಂತಂದರೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಯಾಕಂದರೆ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಮಾತ್ರನೇ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಇದು ಇನ್ಕಮ್ ಟ್ಯಾಕ್ಸ್ ಸೊಲ್ಯೂಷನ್ಸು, ಅದು ಆ ಟ್ಯಾಕ್ಸ್ ಬಗ್ಗೆ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಿ ಅಂದರೆ ವೇಸ್ಟ್ ಆಗುತ್ತೆ. ಅದು ನಮಗೆ ಬರಬೇಕಾಗ ರೀಫಂಡು ಬರಲ್ಲ. ಅದು ಯಾಕಿದೆ ಹೇಳ್ತಾ ಇದೆ ಅಂದರೆ ಈ ವಿಷಯ ಎಷ್ಟೋ ಜನ ಈ ನಡುವೆ ನನಗೆ ಕಾಲ್ ಮಾಡಿಬಿಟ್ಟು, ಸರ್ ನಾವು ಲಾಸ್ಟ್ 2024 ಫೈಲ್ ಮಾಡಿಲ್ಲ, ಹೊಸ ಗಾಡಿ ತೊಗೊಂಡಿದ್ವಿ, ಎರ್ಟಿಗಾ ತೊಗೊಂಡಿದ್ವಿ, ಕ್ರಿಸ್ಟಾ ತೊಗೊಂಡಿದ್ವಿ, TT ತೊಗೊಂಡಿದ್ವಿ, ಇಂಥ ತೊಗೊಂಡಿದ್ವಿ. ಆವಾಗ ನಮ್ಗೆ ಗೊತ್ತಿರಲಿಲ್ಲ, ಈ ಥರ ಶೋರೂಮಲ್ಲಿ ಹೇಳಿಲ್ಲ, ನಮಗೆ ಆ ವಿಷಯನೂ ಗೊತ್ತಿಲ್ಲ. ಹಂಗಾಗಿ ನಾವು ಇದು ಇವಾಗ ಮಾಡಿಕೊಡ್ರಿ ಅಂತ ಎಷ್ಟೋ ಜನ ಫೋನ್ ಮಾಡಿದ್ದಾರೆ ನನಗೆ. ಅದು ಆಗಲ್ಲ. ಬಟ್ ಏನಾದರೂ ಗೌರ್ಮೆಂಟ್ ಏನಾದರೂ ಆ ಥರ ರೂಲ್ಸ್ ಚೇಂಜ್ ಮಾಡಿದರೆ ಏನಾದರೂ ಬರ್ಬೋದು. ಅದೂ ಒಂದು ಏಪ್ರಿಲ್ ಮುಗಿದ ಮೇಲೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಎಲ್ರಿಗೂ ನಿಮ್ಗೆ ಗೊತ್ತಿರೋರು ಎಲ್ರಿಗೂ ತಿಳಿಸ್ರಿ. ಗೊತ್ತಿರೋರಿಗೆ ಅಂತ ಅಲ್ಲ, ಯಾರಾದರೂ ಇವಾಗ ಕಾರಲ್ಲಿ ಹೋಗ್ತಾ ಇರ್ತೀರ, ನೀವು ಯಾರಾದರೂ ಹೊಸ ಗಾಡಿ ಹೋಗ್ತಾ ಇದ್ದರೆ, ಎಲ್ಲೋ ಬೋರ್ಡ್ ಆಗಲಿ ಯಾವುದಾಗಲಿ ಹೊಸ ಗಾಡಿ ಹೋಗ್ತಾ ಇದ್ದರೆ ಅಟ್ಲೀಸ್ಟ್ ಒಂದು ಮಾತು ಕೇಳಿರಿ, ಈ ಥರ ಬರುತ್ತೆ, ಅಪ್ಲೈ ಮಾಡ್ಕೊಂಡಿದ್ರೆ ಇಲ್ಲ ಅಂತ ಕೇಳಿರಿ. ಅದು ನಾನೇ ಮಾಡಿಕೊಡ್ಬೇಕು ಅಂತ ಏನಿಲ್ಲ, ಯಾರಾದರೂ ಮಾಡಿಕೊಡ್ಬೋದು. ಬಟ್ ನಮ್ಮ ರೆಫರ್ ಮಾಡಿ ನಾನು ಮಾಡಿಕೊಡ್ತೀನಿ. ಇನ್ನು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಎಷ್ಟೋ ಜನ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಗೊತ್ತಿಲ್ಲದೆ ಎಷ್ಟೋ ಜನ ಮಿಸ್ ಮಾಡ್ಕೊಂಡವ್ರೆ. ಸ್ಮಾಲ್ ಅಮೌಂಟ್ ಏನಲ್ಲ, 10,500 ಅನ್ನೋದು. ನನ್ನ ಪ್ರಕಾರ ನಿಮಗೊಂದು 2 ಟೈರು ಚೆನ್ನಾಗಿರೋ ಟೈರ್ ಬರುತ್ತೆ. 10,500 ಅನ್ನೋದು, ಅದೇ ಇನ್ನೋವಾ ಕಷ್ಟ ಆದರೆ 4 ಟೈರ್ ಬರುತ್ತೆ. ಆ ಥರ ಅಮೌಂಟು ಸ್ಮಾಲ್ ಅಮೌಂಟ್ ಏನಲ್ಲ ಈ ಕಷ್ಟ ಟೈಮಲ್ಲಿ. ಹಾಗಾಗಿ ಯಾಕೆ ಬಿಡಬೇಕು? ನಿಮ್ಮ ದುಡ್ಡು, ನೀವು ಕೈಯಿಂದ ಕಟ್ಟಿರೋ ದುಡ್ಡು ಯಾಕೆ ಬಿಡಬೇಕು ಗೌರ್ಮೆಂಟ್ಗೆ? ಅವ್ರ ಕೈಯಿಂದ ಏನು ಕೊಡ್ತಾ ಇಲ್ಲ, ನೀವು ಜೋಬಿಯಿಂದ ನೀವು ಕಟ್ಟಿರೋ ಟ್ಯಾಕ್ಸ್ ಅಮೌಂಟ್ ಮತ್ತು ನಿಮ್ಗೆ ವಾಪಸ್ ಬರ್ತಾಯಿದೆ. ಹಾಗಾಗಿ ಅದು ಮಿಸ್ ಮಾಡ್ಕೋಬಾರ್ದು, ಬರಬೇಕಾಗಿರೋ ದುಡ್ಡು ಬರಲಿ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಈ ವಿಷಯ ತಿಳಿಸ್ರಿ. ಫ್ರೆಂಡ್ಸ್ಗೆ ತಿಳಿಸ್ರಿ, ಯಾರಾದ್ರು ಹೊಸೊಬ್ಬರು ಎಲ್ಲ ಹೋಗ್ತಾಯಿದ್ರೆ ಅವ್ರೆಲ್ರಿಗೂ ತಿಳಿಸ್ರಿ. ಅಟ್ಲೀಸ್ಟ್ ಅದೊಂದು ಹೆಲ್ಪ್ ಮಾಡಿರಿ. ಅಟ್ ದಿ ಸೇಮ್ ಟೈಮು ಅದೇ ಆ ವಿಷಯ ಹೇಳ್ಬೇಕಂತಲೇ ನಾನು ಈ ವಿಡಿಯೋ ಮಾಡಿದ್ದು. ಓಕೆನಾ? ಎಲ್ಲರೂ ಹೇಳ್ರಿ, ಈ ಥರ 10 ಲಕ್ಷ ಶೋರೂಮ್ 10 ಲಕ್ಷ ಮೇಲೆ ಇರೋ ಗಾಡಿ ಯಾವುದೇ ತಗೊಳ್ಳಿ, ಶೋರೂಮ್ ಕಡೆಯಿಂದ ತೊಗೊಂಡಿರಬೇಕು. ಸೆಕೆಂಡ್ ಓನರ್ ಯಾರೋ ಫಸ್ಟ್ ಓನರ್ ಬೇರೆ ತೊಗೊಂಡಿದ್ದಾರೆ, ಸೆಕೆಂಡ್ ಓನರ್ ನಾವು ತೊಗೊಂಡಿದ್ದೀವಿ ಅಂದರೆ ಬರಲ್ಲ. ಫಸ್ಟ್ ಓನರ್ ಯಾರು ಶೋರೂಮಲ್ಲಿ ತಗೊತಾರೋ ಅವ್ರಿಗೆ ಮಾತ್ರ ಅದು ಅಪ್ಲಿಕಬಲ್ ಆಗುತ್ತೆ. ಯಾರು ಅಸಲು ಗಾಡಿ ತೊಗೊತಿರೋ ಅವ್ರಿಗೆ ಮಾತ್ರ ಅದು ಅಪ್ಲಿಕಬಲ್ ಆಗುತ್ತೆ. ಅದೂ ಬಂದು 2024 ಏಪ್ರಿಲ್ 1ನೇ ತಾರೀಕಿಂದ ಈ 2025 ಮಾರ್ಚ್ 31, ಆ 1 ಇಯರ್ ಟೈಮಲ್ಲಿ ಯಾರ್ಯಾರು ಹೊಸ ಕಾರು ತಗೊಂಡಿರ್ತೀರೋ ಶೋರೂಮ್ ಕಡೆಯಿಂದ ಅವರೆಲ್ಲರಿಗೂ TCS, ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್ ಅಂತ, ಅದು 100% ಬರಲೇ ಬರುತ್ತೆ. ಅದು ನಾವು ಮಾಡಿಕೊಡ್ತೀನಿ ನಾನು. ಈ ವಿಷಯ ತಿಳಿಸ್ರಿ. ಪಾಪ ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ನಿಮ್ಮಿಂದ ತಿಳ್ಕೊತಾರೆ ಅವರು. ಇವ್ರು ಹೇಳಿದ್ರಿ ಈ ಥರ ಒಳ್ಳೇದಾಯ್ತಪ್ಪ, ನಮ್ಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಾನು ಇವಾಗ ಎಲ್ಲ ಕೇಳೋಕೆ ಹೋದಾಗ ಎಲ್ಲರೂ ಹೇಳ್ತವ್ರೆ, ನಮ್ಗೆ ಗೊತ್ತಿಲ್ಲ ಸರ್. ಎಷ್ಟು ಹೊಟ್ಟೆ ಉರಿಯುತ್ತೆ ಪಾಪ. ಒಂದು 20,000 ಅಂದರೆ ಸುಮ್ಮನೆ ಬರಲ್ಲಲ್ಲ. ಓಕೆ ಫ್ರೆಂಡ್ಸ್, ಹೇಳ್ರಿ, ಹೆಲ್ಪ್ ಮಾಡಿರಿ. ಯಾರಾದರೂ ಮಿಸ್ ಮಾಡ್ಕೊಂಡಿರೋರಿಗೆ ಹೇಳ್ರಿ. ಅಟ್ಲೀಸ್ಟ್ ಅವ್ರು ಎಲ್ಲಾದರೂ ಮಾಡ್ಕೊಳ್ಳಿ, ಅವ್ರಿಗೊಂದು ವಿಷಯ ತಿಳಿಸ್ರಿ.